ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಂದ್ರೆ ಇವತ್ತಿನ ವ್ಲಾಗ್ ಅಲ್ಲಿ ನಾನು ಏನ್ ತೋರಿಸ್ತಿದ್ದೀನಿ ಅಂದ್ರೆ, ಫಸ್ಟ್ ಥಿಂಗ್ ಇಸ್ ಲೈಕ್ ಬಿರಿಯಾನಿ. ಸೊ ಬಿರಿಯಾನಿ ಹೆಂಗ್ ಮಾಡೋದು, ಲೈಕ್ ಎವ್ರಿ ಒನ್ ಇಸ್ ಲೈಕ್ ಟೆಲಿಂಗ್ ನೀನ್ ಯಾಕೆ ಇನ್ನು ವ್ಲಾಗ್ಸ್ ಮಾಡ್ತಿಲ್ಲ, ಯಾಕೆ ಮಾಡ್ತಿಲ್ಲ ಅಂತ ಕೇಳಿದ್ರೆ, ಬಟ್ ಐ ಆಮ್ ಬ್ಯಾಕ್. ಎಲ್ಲರೂ ಕೇಳ್ತಿದ್ರಲ್ಲ, ಸೊ ಅಕಾರ್ಡಿಂಗ್ ಟು ದೆಮ್ ನಾನು ಎಲ್ಲ ಕುಕಿಂಗ್ ವ್ಲಾಗ್ಸೇ ಆಗಲಿ, ಪರ್ಸನಲ್ ವ್ಲಾಗ್ಸೇ ಆಗಲಿ ಎಲ್ಲಾನು ಆ್ಯಡ್ ಆಗುತ್ತೆ ಇವಾಗ. ಸೊ ಯು ಕ್ಯಾನ್ ಸಿ ಹ್ಯಾವ್ ಯುವರ್ ಲೈಕ್ ಸಪೋರ್ಟ್ ಎಲ್ಲ ನನಗೆ ಬೇಕು ನಿಮ್ಮ ಸೈಡಿಂದ. ಸೊ ಕಮಿಂಗ್ ಬ್ಯಾಕ್ ಟು ದ ವ್ಲಾಗ್, ಇವತ್ತು ಬಂದ್ಬಿಟ್ಟು ಚಿಕನ್ ಬಿರಿಯಾನಿ ರೆಸಿಪಿ ಮಾಡ್ತಿದ್ದೀವಿ. ಸೊ ಶಾರ್ಟ್ಲಿ ವಿಡಿಯೋಸ್ ಎಲ್ಲ ನಾನು ನಿಮಗೆ ತೋರಿಸ್ತೀನಿ, ನಾನು ಏನೇನು ಮಾಡ್ತೀನಿ, ಹೆಂಗ್ ಮಾಡ್ತೀನಿ ಅಂತ. ಬಿ ವಾಚಿಂಗ್ ದ ವಿಡಿಯೋ ಟಿಲ್ ಎಂಡ್. ಸ್ವಲ್ಪ ಆಯಿಲು. ಓಕೆ, ಆಯಿಲ್ ಹಾಕಿದ್ಮೇಲೆ ಏನು ಮಾತಾಡ್ತೀನಿ, ಸಾಸಿವೆ ಸಲ ಬಿರಿಯಾನಿಗೆ ಈ ಎಲೆ ಹಾಕಬೇಕು. ಬಿರಿಯಾನಿ ಎಲೆ ತಿನ್ನಿ. ಓಕೆ, ಅದು ಫ್ರೈ ಆದಮೇಲೆ ಆನಿಯನ್ ಹಾಕ್ಬೇಕು. ಈಗ ಆನಿಯನ್ ಡೀಪ್ ಫ್ರೈ ಆಗಿಬಿಟ್ಟು ಒಂದು 5 ಮಿನಿಟ್ಸ್, ಒಂದು 3 ಆನಿಯನ್ಸ್ವರೆಗೂ ಕಟ್ ಮಾಡಿಬಿಟ್ಟು ಹಾಕಬೇಕು. ಫುಲ್ಲು ಲೈಕ್ ಉದ್ದ ಉದ್ದ ಕಟ್ ಮಾಡಿಕೊಂಡು ಈ ಥರ ಹಾಕ್ಬಿಟ್ಟು ಈ ಥರ ಮಾಡಿಕೊಂಡ್ರೆ ಅದು ಡೀಪ್ ಫ್ರೈ ಆಗೋವರೆಗೂ ಇರಬೇಕು. ಸೊ ಇದು ಏನು ಇದು ಅಂತಂದರೆ ಪೇಸ್ಟು, ಇದ್ರಲ್ಲಿ ಬಂದ್ಬಿಟ್ಟು ಕೊತ್ತಂಬರಿ, ಪುದೀನ ಮತ್ತು ಮೆಂತ್ಯ ಸೊಪ್ಪು, ಅದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ಇದನ್ನ ಹಾಕ್ಕೊಂಡು ಈ ಥರ ಇದು ಮಾಡ್ಕೊಂಡಿರೋದು ಇದು. ಮತ್ತು ಇದು ಬಂದ್ಬಿಟ್ಟು ಟೊಮೆಟೊ. ಸೊ ಟೊಮೆಟೊನ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಅದು ಬಿಟ್ಟು ಸ್ವಲ್ಪ ಕರ್ಡ್ ಹಾಕ್ಕೊತೀನಿ ಅದ್ರ ಜೊತೆಗೆ. ಕರ್ಡ್ ಹಾಕ್ಕೊಂಡು ಇದು ಬಿರಿಯಾನಿ ಮಸಾಲೆ, ಇದ್ರ ನೋಡ್ತಾ ಇರಿ ಬನ್ನಿ. ಇಲ್ಲಿ ಇಲ್ಲಿ ಆನಿಯನ್ ಎಲ್ಲ ಫ್ರೈ ಆಗ್ತಾ ಇದೆ. ಸೊ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಲೈಕ್ 1 ಸ್ಪೂನ್, 1.5 ಸ್ಪೂನ್ ಹಾಕಿದ್ರೆ ಸಾಕು, ಸರಿ ಹೋಗುತ್ತೆ. ಅದನ್ನು ಫ್ರೈ ಮಾಡಿಕೊಂಡು ಚೆನ್ನಾಗಿ ಇದ್ರ ಜೊತೆಗೆ ಇದು ಸ್ಮೆಲ್ ಚೆನ್ನಾಗಿ ಬರುತ್ತೆ. ಇದನ್ನು ಫ್ರೈ ಮಾಡ್ಕೊಂಡ್ಮೇಲೆ ಟೊಮೆಟೊ ರುಬ್ಬಿರ್ತೀನಿ ಅಲ್ವಾ, ಒಂದು 2 ಮಿನಿಟ್ಸ್, 1 ಮಿನಿಟ್ ಆದರೆ ಸಾಕು, ಫ್ರೈ ಆಗತ್ತೆ. 1 ಮಿನಿಟ್ ಮಾಡಿಕೊಂಡು ಆಮೇಲೆ ಟೊಮೆಟೊ, ಇದನ್ನು ನಾವು ಟೊಮೆಟೊ ರುಬ್ಕೊಂಡಿರ್ತೀವಿ ಅಲ್ವಾ, ಅದನ್ನು ಹಾಕ್ಬೇಕು. ರುಬ್ಕೊಂಡಿದ್ರಿ ಅಲ್ವಾ ಪುದೀನ, ಕೊತ್ತಂಬರಿ ಮತ್ತು ಮೆಂತಿನ ಸೊಪ್ಪು ಎಲ್ಲ, ಅದನ್ನು ಈಗ ಹಾಕಿದ್ದೀನಿ. ಸೈಡ್ಗೆ ಬಂದು ನಮ್ಮಮ್ಮ ಮಾತಾಡ್ತಾರೆ, ಅದನ್ನೆಲ್ಲ ತಲೆಗೆ ಹಾಕೊಂಬಿಡಿ. ಸೊ ಇದನ್ನು ನೋಡ್ಕೊಳ್ಳಿ. ಸೊ ಈ ಥರ ಆಗುತ್ತೆ. ಸ್ವಲ್ಪ ಹೊತ್ತು ಫ್ರೈ, ಅದು ಡೀಪ್ ಫ್ರೈ ಥರ ಒಂದು ಫ್ರೈ ಆದರೆ ಚೆನ್ನಾಗಿ ಬರುತ್ತೆ, ಕಲರ್ ಬೇರೆ ಕಲರ್ ಆಗುತ್ತೆ. ಸೊ ಅದ್ರವರೆಗೂ ಇದೆ 5 ಮಿನಿಟ್ಸ್ ಹಂಗೆ ವೆಯ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದಾಗಿ ಅರಿಶಿನ ಪುಡಿ ಹಾಕಬೇಕು. ಅಯ್ಯೋ ಬಾಬು, ಅದ್ರ ಜೊತೆಗೆ ಸೊ ಇದೇನಂತಾರೆ, ಸೋಂಪು ಸ್ವಲ್ಪ ಲೈಟಾಗಿ, ಓಕೆನಾ. ಆಮೇಲೆ ಏನು ಮಾತಾಡ್ತೀನಿ, ಲವಂಗನ ಒಂದು 4 ಲವಂಗನ ಹಾಕಬೇಕು. ನೋಡಿ, ನಾವು ಮತ್ತೆ ಸ್ಮೆಲ್ಗಂತ ಇದನ್ನ ಹಾಕ್ತಾರೆ. ಏನಿದು, ಏಲಕ್ಕಿ, ಏಲಕ್ಕಿನ ಒಂದು 2 ಸಾಕು. ಇದು ಆಮೇಲೆ ಇದು ಬಿರಿಯಾನಿ ಪೌಡ್ರ್ ಅಂತ ಮನೇಲಿ ಮಾಡಿದ, ನಾವು ಅಮ್ಮ ಮಾಡಿರೋದು. ಏನೇನು ಹಾಕಿದಾರ ಅಂತ ಅವ್ರು ನೆಕ್ಸ್ಟ್ ವಿಡಿಯೋದಲ್ಲಿ ಕೇಳ್ತೀನಿ. ಸೊ ಚೆನ್ನಾಗಿ ಬಿರಿಯಾನಿ ಪೌಡರ್ ಆದಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಅದ್ರ ಜೊತೆಗೆ ಖಾರ, ಈಗ ಮೆಣಸಿನ್ಕಾಯಿ ಹಾಕಿದ್ದೀವಿ, ಬಟ್ ಇನ್ನೂ ಸ್ವಲ್ಪ ಖಾರದ ಪುಡಿ ಹಾಕ್ಕೊಬೇಕು, ಓಕೆನಾ. ಅದನ್ನ ಹಾಕ್ತೀನಿ, ಒಂದು ನಿಮಿಷ. ಬಿರಿಯಾನಿ ಬಿರಿಯಾನಿ ಬಿರಿಯಾನಿ, ಐ ಡೋಂಟ್ ಲೈಕ್ ಬಿರಿಯಾನಿ ಬಟ್ ಬಿರಿಯಾನಿ ಲೈಕ್ಸ್ ಮೀ. ನಮ್ಮ ಮನೇಲಿ ಖಾರ ಸ್ವಲ್ಪನೇ ಮೀಡಿಯಮ್ ಆಗ್ತಿರ್ತಾರೆ. ಸೊ ಅದಕ್ಕೆ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಉಪ್ಪು ಎಷ್ಟು ಬೇಕೋ, ಉಪ್ಪು ಎಷ್ಟು ಬೇಕೋ ಅಂದರೆ ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕ್ತಿದ್ದೀನಿ ಈಗ.
ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಕಲರ್ ಈ ತರ ಬರುತ್ತೆ. ಅದಾದ್ಮೇಲೆ ಚಿಕನ್ ಹಾಕ್ಬೇಕು ಇದ್ರಲ್ಲಿ. ನೋಡಿದ್ರ ಸ್ವಲ್ಪ ಲೈಟಾಗಿ ಕರ್ಡ್ ಹಾಕ್ಬೇಕು. ಚೂರು ಒಂದು 3 ಸ್ಪೂನ್ ಸಾಕು ಕರ್ಡ್ ಹಾಕಿದ್ರೆ, ಅಂದ್ರೆ ಅದು ಟೇಸ್ಟಿ ಬರುತ್ತೆ ಅಂತ ಹೇಳ್ತಾರಲ್ವಾ, ಹೌದು ಅದು ನಿಜ. ನೋಡು ಸ್ಮೆಲ್ ಚೆನ್ನಾಗಿ ಬರ್ತಿಲ್ವಾ? ತಿನ್ನಲ್ವಾ ನನ್ನ ಬಿರಿಯಾನಿನ? ಪಕ್ಕನಾ? ಇಷ್ಟೊತ್ತಿಗೆ ನಿನ್ ಗರ್ಲ್ ಫ್ರೆಂಡ್ ಜೊತೆ ಮಾತಾಡಿದ್ದಾಯ್ತಾ? ಸುಳ್ಳು ಹೇಳ್ಬಿಡ. ನಮಗೆಲ್ಲ ಗೊತ್ತಾಗೋಯ್ತು. ಈಗ ಚಿಕನ್ ಹಾಕ್ಬೇಕು. ಚಿಕನ್ ಅಲ್ಲಿ ಲೈಕ್ ವಾಶ್ ಮಾಡಿ ನೀಟಾಗಿ ವಾಶ್ ಮಾಡಿಬಿಟ್ಟು ಎಲ್ಲರೂ ಹಾಕೋದು, ಬಟ್ ನಾನು ವಾಶ್ ಮಾಡಿಬಿಟ್ಟು ಹಾಕಿದ್ದೆ. ಸೊ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಚಿಕನ್ಲಿ. ರೈಸ್ ಇದಾದ್ರೆ ಸ್ವಲ್ಪ ಫ್ರೈ ಹಾಕಿದ್ರೆ ಲೈಕ್ ಎಷ್ಟು ಬೇಕು ಎಲ್ಲ ಹೇಳ್ತೀನಿ. ರೈಸ್ ವಾಟರ್ ಹಾಕಬೇಕು. ಇನ್ನೊಂದು 2 ನಿಮಿಷ ಇದು ಡೀಪ್ ಫ್ರೈ ಇದ್ರಲ್ಲಿ ಫ್ರೈ ಆಯ್ತು ಅಂದ್ರೆ ಆಮೇಲೆ ನೀರು ಹಾಕೊಬೇಕು ಸ್ವಲ್ಪ. ಸೊ ನೀರು ಹಾಕೊಂಡು ನೋಡ್ಕೊಳ್ಳಿ. ಇವಾಗ ಲೈಕ್ ವಾಟರ್ ಹಾಕಿದ್ನಿ. ವಾಟರ್ ಹಾಕಿದ ತಕ್ಷಣ ಅದು ಬಾಯ್ಲ್ ಆಗ್ತಿದೆ. ಬಾಯ್ಲ್ ಆದರೆ ಹೆಂಗೆ ಹಾಕಬೇಕು ವಾಟರ್ ಅಂತ ಕೇಳಿದ್ರೆ, ರೈಸ್ಗೆ ಲೈಕ್ 1 ಗ್ಲಾಸ್ ರೈಸ್ಗೆ 2 ಗ್ಲಾಸ್ ಆಫ್ ವಾಟರ್ ಹಾಕಬೇಕು. ಸೊ 2 ಗ್ಲಾಸಸ್ ಆಫ್ ವಾಟರ್ ಹಾಕಿದ್ರೆ, ನಾನು 2 ಗ್ಲಾಸಸ್ ಆಫ್ ರೈಸ್ ಹಾಕೊಂಡಿದ್ದೀನಿ. ಸೊ 4 ಗ್ಲಾಸಸ್ ಆಫ್ ವಾಟರ್ ಹಾಕಿದ್ದೀನಿ. ಸೊ ನೋಡಿಕೊಂಡು ಚೆನ್ನಾಗಿ ಬಾಯ್ಲ್ ಮಾಡಿ ನೋಡಿ, ಈ ಥರ ಮಿಕ್ಸ್ ಮಾಡಬೇಕು. ಸೊ ಇದೊಂದು 5 ಮಿನಿಟ್ಸ್ ಈ ಥರ ಬಾಯ್ಲ್ ಹಾಕಬೇಕು ಚಿಕನ್ ಹಾಕಿದ್ಮೇಲೆ. ದೆನ್ ಸ್ಮೆಲ್ ಚೆನ್ನಾಗಿ ಬರ್ತಿದೆ. ರೈಸ್ ಹಾಕಬೇಕು. ಸರಿ, ಫುಲ್ ಮಿಕ್ಸಿಂಗ್. ಸೊ ರೈಸ್ ಆದ್ಮೇಲೆ ಮಿಕ್ಸ್ ಮಾಡಬೇಕು. ಉಪ್ಪು ಖಾರ ನೋಡಬೇಕು. ರೈಸ್ ನೋಡಿ 50% ಆಗಿದೆ ಬಿರಿಯಾನಿ. ಓಕೆನಾ? ಇವಾಗ ಫಾಸ್ಟಾಗಿ ಇರೋದು ಸ್ಲಿಮ್ ಮಾಡಿ ಬಾಯ್ಲ್ ಮಾಡಕ್ಕೆ ಬಿಡಬೇಕು. ಬಿರಿಯಾನಿ ಇದು ಆಕ್ಚುಲಿ